ಬೆಂಬಲ ನೀಡಿದ್ರು ಇನ್ನೂ ವಿಸಿಕೆ ನಿರ್ಧಾರ ಅಧಿಕೃತವಾಗಿ ತಿಳಿಸಿಲ್ಲ. ನಾಳೆ ಅಧಿಕೃತವಾಗಿ ಘೋಷಣೆ ಮಾಡಲಿದ್ದಾರೆ ವಿಸಿಕೆ ನಾಯಕರು. ಬೆಂಬಲ ನೀಡಿದ್ರು ಕೂಡ ಇನ್ನೂ ವಿಸಿಕೆ ನಿರ್ಧಾರ ಅಧಿಕೃತವಾಗಿ ಫೈನಲ್ ಆಗಿಲ್ಲ. ಅಧಿಕೃತವಾಗಿ ಬೆಂಬಲ ಇದೆ ಅನ್ನೋದನ್ನ ಪಕ್ಷದಿಂದ ಸ್ಪಷ್ಟಪಡಿಸಬೇಕು. ಬೆಂಬಲ ನೀಡಿದ್ರು ಕೂಡ ಮಾತುಕತೆಗಳಾಗಿದೆ, ಒಪ್ಪಿಗೆಗಳಾಗಿರಬಹುದು, ಆದರೆ ಅಧಿಕೃತವಾಗಿ ಅದನ್ನ ವಿಸಿಕೆ ಘೋಷಣೆ ಮಾಡಬೇಕಲ್ಲ, ಅದ್ಯಾವುದು ಕೂಡ ಇನ್ನೂ ಆಗಿಲ್ಲ. ಸೊ ಬೆಂಬಲ ನೀಡಿದ್ರು ಇನ್ನು ವಿಸಿಕೆ ನಿರ್ಧಾರ ಫೈನಲ್ ಆಗಿಲ್ಲ. ನಾಳೆ ಅಧಿಕೃತವಾಗಿ ಆ ಬಗ್ಗೆ ಘೋಷಣೆ ಮಾಡಬಹುದು. ಹಾಗಿದ್ರೆ ಅಂತಿಮ ಹಂತದ ಮಾತುಕತೆಗಳೇನಾದರೂ ಆಗ್ತಾ ಇದೆಯಾ? ಒಪ್ಪಂದಗಳು ಇನ್ನೂ ಕೂಡ ಚರ್ಚೆಯ ಹಂತದಲ್ಲಿದೆಯಾ? ಯಾಕಂದರೆ ವಿಸಿಕೆಯ ಡಿಮ್ಯಾಂಡ್ಗಳಿರಬಹುದು, ಗೊತ್ತಿಲ್ಲ. ಟಿವಿಕೆ ಮತ್ತು ವಿಸಿಕೆ ಪಕ್ಷಗಳ ನಡುವೆ ಏನು ಮಾತುಕತೆ ಆಗಿದೆ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ. ಹರೀಶ್, ಈ ಮುಂಚೆ ನಾವು ಗಮನಿಸ್ತಾ ಇದ್ವಿ, ಮೇಲ್ ಮೂಲಕ ಬೆಂಬಲ ಪತ್ರ ರವಾನೆ ಆಗಿತ್ತು ಅನ್ನೋದನ್ನು ನಾವು ಕೇಳ್ಪಟ್ವಿ ವಿಸಿಕೆಯಿಂದ. ಬಟ್ ಈಗ ಇನ್ನೂ ಅಧಿಕೃತವಾಗಿ ಅದು ಘೋಷಣೆ ಆಗಿಲ್ಲ ಅನ್ನೋ ಮಾಹಿತಿ ಬರ್ತಾ ಇದೆ. ಇನ್ನು ಡಿಮ್ಯಾಂಡ್ಗಳಿರೋದು ವಿಸಿಕೆ ಕಡೆಯಿಂದ. ಈ ಮಟ್ಟಿನ ಚರ್ಚೆಯಿಂದಾಗಿ ಇದು ವಿಳಂಬ ಆಗ್ತಾ ಇದೆಯಾ, ಅಥವಾ ಏನು ನಡೀತಾ ಇದೆ ಮಾತುಕತೆ ಹಂತದಲ್ಲಿ ಸದ್ಯ ಏನಾಗ್ತಾ ಇದೆ ಅಂತ? ವಿಜಯ್, ಅಫಿಷಿಯಲ್ ಆಗಿ ವಿಸಿಕೆ ಪಕ್ಷದ ಟ್ವಿಟ್ಟರ್ನಿಂದ ಈ ಒಂದು ಮಾಹಿತಿ ಬಂದಿತ್ತು. ಅಂದ್ರೆ ಎಕ್ಸ್ನಲ್ಲಿ ಮಾಹಿತಿಯನ್ನ ಹಾಕಿದ್ರು. ನಾವು ಅಧಿಕೃತವಾಗಿ ರಾಜ್ಯಪಾಲರಿಗೆ ಟಿವಿಕೆಗೆ ಬೆಂಬಲ ಇದೆ ಅನ್ನುವಂತಹ ಮನವಿಯನ್ನ ಸಲ್ಲಿಸಿದ್ದೇವೆ ಅನ್ನುವಂತಹದನ್ನ ಅಫಿಷಿಯಲ್ ಆಗಿ ಟಿವಿಕೆ ಪಕ್ಷದ ಎಕ್ಸ್ ಹ್ಯಾಂಡಲ್ ನಲ್ಲೇ ಅಧಿಕೃತವಾದಂತ ಘೋಷಣೆ ಮಾಡಿದ್ರು. ಆದ್ರೆ ಇತ್ತೀಚೆಗೆ ನೋಡಿದಂತ ಸಂದರ್ಭದಲ್ಲಿ, ಅಂದ್ರೆ ಈ ಒಂದು ಘೋಷಣೆ ಮಾಡಿದ ಕೆಲವೇ ನಿಮಿಷಗಳಲ್ಲಿ ಆ ಟ್ವಿಟ್ಟರ್ ಹ್ಯಾಂಡಲ್ ಅನ್ನೇ ತೆಗೆದು ಹಾಕಿರುವಂತಹದ್ದು, ಸಸ್ಪೆಂಡ್ ಮಾಡಿದ್ದಾರೆ. ಅಂದ್ರೆ ಅಲ್ಲಿಗೆ ಅರ್ಥ ಮಾಡ್ಕೊಳ್ಬೇಕು, ವಿಸಿಕೆ ಪಕ್ಷ ಇನ್ನೂ ಕೂಡ ಅಧಿಕೃತವಾಗಿ ಟಿವಿಕೆ ಪಕ್ಷಕ್ಕೆ ಯಾವುದೇ ರೀತಿಯಾದಂತಹ ಬೆಂಬಲ ಕೊಟ್ಟಿಲ್ಲ ಅಂತ. ಅದಾದ ನಂತರ ಈಗ ಪತ್ರಿಕಾ ಪ್ರಕಟಣೆಯನ್ನ ಕೂಡ ವಿಸಿಕೆ ಪಕ್ಷದ ನಾಯಕರು ಬಿಡುಗಡೆ ಮಾಡಿದ್ದಾರೆ. ನಾವಿನ್ನೂ ಟಿವಿಕೆ ಪಕ್ಷಕ್ಕೆ ಬೆಂಬಲ ನೀಡುವ ಬಗ್ಗೆ ಯಾವುದೇ ರೀತಿಯಾದಂತಹ ನಿರ್ಧಾರವನ್ನ ಇನ್ನೂ ಮಾಡಿಲ್ಲ. ನಮ್ಮ ಮಾತುಕತೆಗಳು ಕೂಡ ಇನ್ನೂ ಮುಂದುವರಿತಾ ಇದ್ದಾವೆ, ಮತ್ತೆ ಮಾತುಕತೆಗಳು ಇನ್ನೂ ಜಾರಿಯಲ್ಲಿದ್ದಾವೆ. ನಾವು ಇನ್ನಷ್ಟು ನಮ್ಮ ಪಕ್ಷದ ನಾಯಕರುಗಳ ಜೊತೆ ಮಾತನಾಡಬೇಕಾಗಿದೆ ಅನ್ನುವಂಥದ್ದನ್ನ ಹೇಳಿದ್ದಾರೆ. ಮತ್ತೆ ಇವತ್ತು ಇಡೀ ದಿನ ವಿಸಿಕೆ ಪಕ್ಷದ ನಾಯಕರು ನಿರಂತರ ಸಭೆಗಳನ್ನ ಮಾಡಿದ್ದಾರೆ. ಆದರೆ ಒಂದು ಒಮ್ಮತದ ನಿರ್ಧಾರಕ್ಕೆ ಬರಲಿಕ್ಕೆ ಇನ್ನೂ ಸಾಧ್ಯ ಆಗಿಲ್ಲ. ಎಡಪಕ್ಷಗಳು ಯಾವಾಗ ಬೆಂಬಲವನ್ನು ಕೊಟ್ಟವು, ವಿಸಿಕೆ ಪಕ್ಷ ಕೂಡ ಎಡಪಕ್ಷಗಳ ರೀತಿಯೇ ಟಿವಿಕೆಗೆ ಬೆಂಬಲ ಕೊಟ್ಟಿದೆ ಅನ್ನುವಂತ ನಿಟ್ಟಿನಲ್ಲಿ ಚರ್ಚೆಗಳು ನಡೆದರೂ ಕೂಡ ಅಧಿಕೃತವಾಗಿ ವಿಸಿಕೆ ಪಕ್ಷದ ಬೆಂಬಲ ಪತ್ರ ರಾಜಭವನವನ್ನ ಇನ್ನೂ ತಲುಪಿಲ್ಲ. ಹಾಗಾಗಿ ರಾಜ್ಯಪಾಲರು ಯಾವುದೇ ರೀತಿಯಂತ ನಿರ್ಧಾರವನ್ನ ಮಾಡಿಲ್ಲ. ಒಂದ್ ಕಡೆ IUML ಹೇಳ್ತಾ ಇದೆ, ನಾವು ಕೂಡ ಯಾವುದೇ ಕಾರಣಕ್ಕೂ ವಿಜಯ್ ಅವರ ಪಕ್ಷಕ್ಕೆ ನಾವು ಬೆಂಬಲವನ್ನ ಕೊಡೋದಿಲ್ಲ, ನಾವು DMK ಪಕ್ಷದ ಜೊತೆ ಮೈತ್ರಿ ನಮ್ದು ಗಟ್ಟಿಯಾಗಿದೆ, ಹಾಗಾಗಿ ನಾವು ಹರೀಶ್ ಹಾಗೆ ಸಂಪರ್ಕದಲ್ಲಿ ಮತ್ತೆ ಮಾತಾಡಿಸ್ತೀನಿ. ಮತ್ತೊಂದು ಅಪ್ಡೇಟ್ ಲಭ್ಯ ಆಗ್ತಾ ಇದೆ. ತಮಿಳುನಾಡಲ್ಲಿ ಮತ್ತೊಂದು ದಿಢೀರ್ ಬೆಳವಣಿಗೆ ಆಗಿದೆ. ಎಡಪ್ಪಾಡಿ ಪಳನಿಸ್ವಾಮಿಗೆ ಸರ್ಕಾರ ರಚಿಸುವಂತೆ ಪತ್ರ, ರಾಜ್ಯಪಾಲರಿಗೆ ಪತ್ರ ಬರೆದಿದ್ದಾರೆ AMMKಯ ದಿನಕರನ್. ಎಡಪ್ಪಾಡಿ ಪಳನಿಸ್ವಾಮಿ ಬೆಂಬಲಕ್ಕೆ AMMK ನಿಂತಿದೆ. AMMK ಅಮ್ಮ ಮಕ್ಕಳ್ ಮುನ್ನೇತ್ರ ಕಳಗಂ ಎಡಪ್ಪಾಡಿ ಪಳನಿಸ್ವಾಮಿಗೆ ಬೆಂಬಲ. UPS ಬೆಂಬಲಕ್ಕೆ AMMK ಈಗ ನಿಂತಿರೋದು. ತಮಿಳುನಾಡು ರಾಜ್ಯಪಾಲರಿಗೆ ದಿನಕರನ್ ಈ ಬಗ್ಗೆ ಪತ್ರ ಬರೆದಿದ್ದಾರೆ. ತಮಿಳುನಾಡಲ್ಲಿ ಮತ್ತೊಂದು ದಿಢೀರ್ ಬೆಳವಣಿಗೆ ಆಗಿರೋದು. ಈಗ ಎಡಪ್ಪಾಡಿ ಪಳನಿಸ್ವಾಮಿಗೆ ಸರ್ಕಾರ ರಚನೆ ಮಾಡೋದಕ್ಕೆ ಅವಕಾಶ ಕೊಡಬೇಕು ಅನ್ನೋ ರೀತಿಯಾಗಿ ರಾಜ್ಯಪಾಲರಿಗೆ ಪತ್ರ ಬರೆದಿರೋದು. ಇದು ದಿಢೀರ್ ಬೆಳವಣಿಗೆ. ಯಾಕಂದರೆ ಟಿವಿಕೆ ಕೇಂದ್ರೀಕೃತವಾಗಿಯೇ ಎಲ್ಲ ರಾಜಕೀಯ ಬೆಳವಣಿಗೆಗಳಾಗ್ತಾ ಇತ್ತು. ಪದೇ ಪದೇ ವಿಜಯ್ ಅವರು ರಾಜ್ಯಪಾಲರನ್ನ ಭೇಟಿಯಾಗಿದ್ದರು. ನಿನ್ನೆಯ ಬೆಳವಣಿಗೆ ಗಮನಿಸಿದಾಗ ರಾಜ್ಯಪಾಲರು ಇನ್ಯಾವುದೇ ಪಕ್ಷಕ್ಕೂ ನಾವು ಅದುವರೆಗೂ ಆಮಂತ್ರಣ ಕೂಡ ನೀಡೋದಿಲ್ಲ, ನೀವು ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಆಗಿರೋದ್ರಿಂದ ಬೇರೆ ಯಾವ ಪಕ್ಷವನ್ನು ಕರೆಯೋದಿಲ್ಲ, ನೀವು ಸಂಖ್ಯೆಯನ್ನು ತೋರಿಸಿ ಅಂತ ಹೇಳಿ ಕಳಿಸಿದ್ದು ಇತ್ತು. ಇದರ ಮಧ್ಯೆ ಆಗ್ತಾ ಇರೋ ಬೆಳವಣಿಗೆಗಳೀಗ ಟಿವಿಕೆಗೆ ಮುಸ್ಲಿಂ ಲೀಗ್ ಪಕ್ಷ ಬೆಂಬಲ ನೀಡಿಲ್ಲ. IUML ಪಕ್ಷದ ನಾಯಕ MM ಶಹಜಹಾನ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ನಾವು ಯಾರಿಗೂ ಬೆಂಬಲ ನೀಡಿಲ್ಲ ಅಂತ IUML ಹೇಳ್ತಾ ಇದೆ. IUML ಪಕ್ಷ ಯಾವುದೇ ಪತ್ರವನ್ನು ನೀಡಿಲ್ಲ, ಇದೆಲ್ಲವೂ ವದಂತಿ. DMK ಜೊತೆ ನಮ್ಮ ಮೈತ್ರಿ ಮುಂದುವರಿಯುತ್ತೆ ಅಂತ ಮುಸ್ಲಿಂ ಲೀಗ್ ಹೇಳ್ತಾ ಇದೆ. IUMLನ ನಾಯಕ MA ಶಹಜಾನ್ ನೀಡ್ತಾ ಇರುವಂತ ಹೇಳಿಕೆ ಇದು. ಟಿವಿಕೆಗೆ ಮುಸ್ಲಿಂ ಲೀಗ್ ಪಕ್ಷ ಬೆಂಬಲವನ್ನ ನೀಡಿಲ್ಲ ಅಂತ ಅವರು ಅಧಿಕೃತವಾಗಿ ಸ್ಪಷ್ಟಪಡಿಸ್ತಾ ಇದ್ದಾರೆ. ನಾವು ಯಾರಿಗೂ ಕೂಡ ಬೆಂಬಲ ನೀಡಿಲ್ಲ ಅನ್ನೋದನ್ನ ಹೇಳ್ತಿದ್ದಾರೆ. Why are you giving support then you are retracting it? What is happening? Support, we didn't support anybody, we didn't give any letter to anybody. This is just a rumor.
We are continuing with the alliance under the leadership of DMK. Can you confirm no support for TBK then? No, there is no question about that. We are continuing with the DMK alliance. Will it change in the morning? No. No. After all. So as of It's now, going to be IUML is only not support for supporting. DMK. Yeah, we are continuing with them only. Right. Sir, now TTV Dinagarana went and met governor and he said that he is supporting Edapadi Palaniswamy to become. நாங்க வந்து இந்தியன் முஸ்லீம் லீக்கோட ஸ்டாண்டை தான் சொல்ல முடியும். அவங்க என்ன நிலைப்பாட்டில் இருக்காங்க நமக்கு தெரியல. அதிமுக What was the discussion you had with the CM MK Stalin? Sorry, former CM MK Stalin. ஒன்றும் டிஸ்கஷன் ஒன்றும் இல்லை. இப்போதைக்கு நான் அந்த கூட்டணியை தொடர்றோங்கிறது தான். ஏன்னா டிவியில் பரபரப்பான பல்வேறு செய்திகள் வந்ததுனால நாங்கள் அந்த கூட்டணியை தொடர்றோங்கிறத உறுதிப்படுத்திக்கிறோம். You're confirming that you are with DMK for that only you made it. Nothing else. சார் திரும்பவும் உங்களோட அந்த பேச்சுவார்த்தையில் ஈடுபட்டிருந்தாரா சார்? IUML மட்டும் தான் போயிட்டு வந்திருக்கீங்க. MK Stalin. He is with you up to now. He is with DMK up to now. Right. வேறு அவர்களும் டிக்ளேர் பண்ணலையே. ஈஸ் வித் நீ கொஸ்டின் வந்து ஈஸ் வித் ஆனா திருமாவளவன் CPM secretary said that DMK alliance. the CPM secretary said that Thiruma is supporting. AIDMK and DMK. If that happens, will IUML support it? ಹರೀಶ್, ನೀವು ಅಪ್ಡೇಟ್ ಗಮನಿಸ್ತಾ ಇದ್ರಿ. ಕ್ಷಿಪ್ರ ಬೆಳವಣಿಗೆಗಳಾಗ್ತಾ ಇದೆ ತಮಿಳುನಾಡಲ್ಲಿ. ಈಗ IUML ನಾವು ಬೆಂಬಲ ಕೊಟ್ಟಿಲ್ಲ ಅಂತ ಹೇಳ್ತಾ ಇದೆ. VCK ರೀತಿನೇ ಹೇಳಿದ್ದನ್ನ ಮತ್ತೆ ಹಿಂಪಡೆಯೋ ರೀತಿ ಏನಾಗ್ತಾ ಇದೆ ಅಂತ. ಹೌದು ವಿಜಯ್, ಯಾವುದು ಕೂಡ ಇಲ್ಲಿ ಸ್ಪಷ್ಟ ಆಗ್ತಿಲ್ಲ. IUML ಹೇಳ್ತಾ ಇದೆ ನಾವು ಯಾವುದೇ ಕಾರಣಕ್ಕೂ TVKಗೆ ಸರ್ಕಾರ ರಚನೆ ಮಾಡಲಿಕ್ಕೆ ಬೆಂಬಲವನ್ನ ಕೊಡೋದಿಲ್ಲ. ವಿಜಯ್ ಅವರು ಮುಖ್ಯಮಂತ್ರಿ ಆಗಲಿಕ್ಕೆ ನಾವು ಯಾವುದೇ ಕಾರಣಕ್ಕೂ ಬೆಂಬಲ ಕೊಡೋದಿಲ್ಲ ಅನ್ನುವಂಥದ್ದನ್ನ ಮತ್ತೊಮ್ಮೆ ಸ್ಪಷ್ಟಪಡಿಸಿರುವಂತಹದ್ದು. ಜೊತೆಗೆ DMK ಜೊತೆಗಿನ ನಮ್ಮ ಮೈತ್ರಿ ಇವತ್ತು ಕೂಡ ಇರುತ್ತೆ, ನಾಳೆಯೂ ಕೂಡ ಮುಂದುವರಿಯುತ್ತೆ. ನಮ್ಮ ಬಹುಕಾಲದ ಮೈತ್ರಿಯನ್ನ ನಾವು ಯಾವುದೇ ಕಾರಣಕ್ಕೂ ಮುರಿದುಕೊಳ್ಳಲಿಕ್ಕೆ ನಾವು ಇಷ್ಟಪಡೋದಿಲ್ಲ ಅನ್ನುವಂತಹ ಸ್ಪಷ್ಟತೆಯನ್ನ IUML ಕೊಟ್ಟಿರುವಂತಹದ್ದು. ಹೀಗಾಗಿ VCK ಪಕ್ಷ ಯಾವ ನಿರ್ಧಾರ ಮಾಡುತ್ತೆ ಅನ್ನುವಂಥದ್ದು ಕೂಡ ಇನ್ನೂ ಸ್ಪಷ್ಟ ಆಗಿಲ್ಲ. VCK ಪಕ್ಷದ ನಾಯಕರು ಹೇಳ್ತಿದ್ದಾರೆ, ನಾವು ನಿರಂತರವಾದಂತಹ ಸಭೆಯನ್ನ ಮಾಡಿದ್ದೀವಿ, TVK ಪಕ್ಷಕ್ಕೆ ಬೆಂಬಲ ಕೊಡಬೇಕಾ ಬೇಡವಾ ಅನ್ನುವಂಥದ್ರ ಬಗ್ಗೆ ಇನ್ನೂ ಯಾವುದೇ ರೀತಿಯಂತ ಸ್ಪಷ್ಟತೆ ಸಿಕ್ಕಿಲ್ಲ. ನಾಳೆ ಬೆಳಗ್ಗೆ ನಾವು ಅಂತಿಮವಾದಂತಹ ತೀರ್ಮಾನ ಮಾಡ್ತೀವಿ ಅನ್ನುವಂಥದ್ದನ್ನ ಹೇಳಿದರೆ ನಾಳೆ ಬೆಳಗ್ಗೆ VCK ಪಕ್ಷದಿಂದ ಅಂತಿಮವಾದಂತಹ ಘೋಷಣೆ ಬರುವಂತ ಸಾಧ್ಯತೆ ಇದೆ. ಇದ್ರ ಮಧ್ಯೆ ಪ್ರಮಾಣ ವಚನ ಸ್ವೀಕಾರಕ್ಕೆ ಮತ್ತೊಂದು ಸುತ್ತಿನ ತಯಾರಿ ನಡೀತಾ ಇತ್ತು ನೆಹರು ಸ್ಟೇಡಿಯಂನಲ್ಲಿ. ಆದ್ರೆ ಈಗ ಅದು ಕೂಡ ಸ್ಟಾಪ್ ಆಗಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ನಿನ್ನೆಯೇ ಪ್ರಮಾಣ ವಚನ ಕಾರ್ಯಕ್ರಮ ಫಿಕ್ಸ್ ಆಗಿತ್ತು, ಅದು ಕೂಡ ಸ್ಟಾಪ್ ಆಗಿತ್ತು. ಮತ್ತೆ ನಾಳೆ ಪ್ರಮಾಣ ವಚನ ಕಾರ್ಯಕ್ರಮ ಇದೆ ಅನ್ನುವಂತ ನಿಟ್ಟಿನಲ್ಲಿ ಸರ್ಕಾರ ಎಲ್ಲಾ ರೀತಿಯ ಒಂದು ತಯಾರಿ ಮಾಡ್ಕೊಳ್ತಾ ಇತ್ತು. ಈಗ ಆ ಒಂದು ಪ್ರಮಾಣ ವಚನ ಕಾರ್ಯಕ್ರಮದ ತಯಾರಿ ಕೂಡ ಮತ್ತೆ ನಿಂತಿದೆ ಅನ್ನುವಂತಹ ಮಾಹಿತಿ ಈಗ ಬರ್ತಾ ಇದೆ. ಹಾಗಾಗಿ ನಾಳೆ ನಡೆಯುವಂತಹ ಪ್ರಮಾಣ ವಚನ ಬಹುತೇಕ ಡೌಟ್ ಅನ್ನುವಂತ ನಿಟ್ಟಿನಲ್ಲಿ ಹೇಳಲಾಗ್ತಿದೆ. ಇನ್ನು ಬಹುಮುಖ್ಯವಾಗಿ TVK ನಾಯಕರು ರಾಜ್ಯಪಾಲರು ಇವತ್ತೇ ರಾತ್ರಿ ಒಳಗೆ ನಮಗೆ ಸರ್ಕಾರ ರಚನೆ ಮಾಡಲಿಕ್ಕೆ ಆಹ್ವಾನವನ್ನ ಕೊಡ್ತಾರೆ ಅನ್ನುವಂತಹ ವಿಶ್ವಾಸದಲ್ಲಿದ್ದಾರೆ. ಹಾಗಾಗಿಯೇ RK ನಗರದ MLA TVK ಪಕ್ಷದ MLA ಈಗಲೂ ಕೂಡ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ರಾತ್ರಿ ಯಾವಾಗ ಬೇಕಿದ್ರೂ ನಮಗೆ ಸರ್ಕಾರ ರಚನೆ ಮಾಡಲಿಕ್ಕೆ ಆಹ್ವಾನ ಬರಬಹುದು. ನಾಳೆ ವಿಜಯ್ ಅವರು CM ಆಗಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡೇ ಮಾಡ್ತಾರೆ ಅನ್ನುವಂತ ನಿಟ್ಟಿನಲ್ಲಿ TVK ಪಕ್ಷದ ನಾಯಕರುಗಳು ಕೂಡ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ಆದ್ರೆ ಸರ್ಕಾರ ರಚನೆ ಮಾಡುವಂತಹ ವಿಚಾರದಲ್ಲಿ ಈಗಲೂ ಕೂಡ ಗೊಂದಲಗಳು ಮುಂದುವರೆದಿರುವಂತಹದ್ದು. VCK ಪಕ್ಷ ಇನ್ನು ಯಾವುದೇ ರೀತಿಯಂತಹ ಸ್ಪಷ್ಟ ನಿರ್ಧಾರವನ್ನು ಹೊರಹಾಕಿಲ್ಲ. 118 ಶಾಸಕರ ಬೆಂಬಲ ಇರಬೇಕಾಗಿತ್ತು, ಆದರೆ ಈಗ ಕೇವಲ 116 ಶಾಸಕರ ಬೆಂಬಲ ಮಾತ್ರ ಲೋಕಭವನವನ್ನು ತಲುಪಿದೆ, ರಾಜ್ಯಪಾಲರಿಗೆ ತಲುಪಿರುವಂತಹದ್ದು. ಹೀಗಾಗಿ ರಾಜ್ಯಪಾಲರು ಯಾವುದೇ ರೀತಿಯಾದಂತಹ ನಿರ್ಧಾರವನ್ನ ಇನ್ನೂ ತೆಗೆದುಕೊಳ್ಳಲಿಕ್ಕೆ ಮುಂದಾಗಿಲ್ಲ. ಹಾಗಾಗಿ TVKಗೆ ಸರ್ಕಾರ ರಚನೆ ಮಾಡಲಿಕ್ಕೆ ಇನ್ನೂ ಆಹ್ವಾನವನ್ನು ಕೂಡ ಕೊಟ್ಟಿಲ್ಲ. ವಿಜಯ್, ಥ್ಯಾಂಕ್ ಯು ಹರೀಶ್. ತಮಿಳುನಾಡಿನ 5 ಕಾಂಗ್ರೆಸ್ ಶಾಸಕರು ಬೆಂಗಳೂರಿಗೆ ಆಗಮಿಸಿದ್ದಾರೆ. ಕ್ಷಿಪ್ರ ಬೆಳವಣಿಗೆಗಳಾಗ್ತಾನೆ ಇದೆ. ನಂಬರ್ ಗೇಮ್ ಬೆನ್ನಲ್ಲೇ ಕೈ ಶಾಸಕರು ಬೆಂಗಳೂರಿಗೆ ಆಗಮಿಸಿದ್ದಾರೆ. ತಮಿಳುನಾಡಿಂದ ಬೆಂಗಳೂರಿಗೆ ಬಂದಿಳಿದಿದ್ದಾರೆ ಕೈ ಶಾಸಕರು. ತಮಿಳುನಾಡಿಂದ ಮೊದಲು ಹೈದರಾಬಾದ್ಗೆ ಪ್ರಯಾಣ ಬೆಳೆಸಿದ್ರು, ಆಮೇಲೆ ಹೈದರಾಬಾದ್ನಿಂದ ಬೆಂಗಳೂರಿಗೆ ಆಗಮಿಸಿರೋ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಬೆಂಗಳೂರಿನ ಖಾಸಗಿ ರೆಸಾರ್ಟ್ನಲ್ಲಿದ್ದಾರೆ ಸದ್ಯ ಕೈ ಶಾಸಕರು. ಈಗಾಗಲೇ ಕಾಂಗ್ರೆಸ್ ವಿಜಯ್ ಅವರ TVK ಪಕ್ಷಕ್ಕೆ ಬೆಂಬಲವನ್ನ ಘೋಷಣೆ ಮಾಡಿದೆ. ಆದರೆ ಇದುವರೆಗೂ ಕೂಡ ಕ್ಲಿಯರ್ ಪಿಕ್ಚರ್ ಏನು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ತಮಿಳುನಾಡಿನಲ್ಲಿ ಕ್ಷಣ ಕ್ಷಣಕ್ಕೂ ಕೂಡ ರಾಜಕೀಯ ಬೆಳವಣಿಗೆಗಳು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಈ ಮಧ್ಯೆ ತಮಿಳುನಾಡಿನ 5 ಕಾಂಗ್ರೆಸ್ ಶಾಸಕರು ಬೆಂಗಳೂರಿಗೆ ಬಂದಿದ್ದಾರೆ.
ನಂಬರ್ ಗೇಮ್ ಜೋರಾಗಿರೋ ಬೆನ್ನಲ್ಲೇ ಕಾಂಗ್ರೆಸ್ನ ಶಾಸಕರು ಬೆಂಗಳೂರಿಗೆ ಬಂದಿರೋದು ಕುತೂಹಲವನ್ನು ಇನ್ನಷ್ಟು ಹೆಚ್ಚು ಮಾಡ್ತಾ ಇದೆ. ತಮಿಳುನಾಡಿಂದ ಬೆಂಗಳೂರಿಗೆ ಬಂದಿಳಿದಿದ್ದಾರೆ. ಮೊದಲು ತಮಿಳುನಾಡಿಂದ ಹೈದರಾಬಾದಿಗೆ ಪ್ರಯಾಣ ಮಾಡಿ ಅಲ್ಲಿಂದ ಬೆಂಗಳೂರಿಗೆ ಆಗಮಿಸಿರೋದು.